ಅಂಬೇಡ್ಕರ್ ಬ್ಯಾನರ್ ಬುದ್ಧನ ಪುತ್ಥಳಿ ಧ್ವಂಸ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಚಾಮರಾಜನಗರದ ಜ್ಯೋತಿ ಗೌಡಪುರದಲ್ಲಿ ನಡೆದಿದ್ದ ಘಟನೆ. ಈ ಹಿಂದೆ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ ನಾವು. ಅಂಬೇಡ್ಕರ್ ಬ್ಯಾನರ್ ಅಥವಾ ಬುದ್ಧನ ಪುತ್ಥಳಿ ಧ್ವಂಸ ಪ್ರಕರಣ, ಆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಕ್ಕಿದೆ. ಚಾಮರಾಜನಗರದ ಜ್ಯೋತಿ ಗೌಡನಪುರದಲ್ಲಿ ನಡೆದಿದ್ದ ಘಟನೆ ಅದು. ನಿಜವಾದ ಆರೋಪಿಯನ್ನ ಬಿಟ್ಟು ನಿರಪರಾಧಿಯನ್ನ ಬಂಧಿಸಿದ್ದಾರೆ ಎಂಬ ಆರೋಪವೂ ಕೂಡ ವ್ಯಕ್ತವಾಗಿದೆ. ಮಂಜುನಾಥ್ ಅಲಿಯಾಸ್ ಪೆಂಡಾಲ್ ಮಂಜನ ಬಂಧನ ಆಗಿತ್ತು. ಈ ಬಗ್ಗೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ನವೆಂಬರ್ 4ರಂದು ಮಾಹಿತಿಯನ್ನು ಕೊಟ್ಟಿದ್ದು. ರಾತ್ರಿಯಲ್ಲಿ ಕುಡಿದು ಬರುತ್ತಿದ್ದ ಮಂಜುನಾಥನೇ ಈ ಕೃತ್ಯ ಎಂದಿದ್ದ ಪೊಲೀಸರು. ಮಂಜು ಜೊತೆ ಅವನ ಸ್ನೇಹಿತ ಶಿವಣ್ಣನು ಕೂಡ ಸಾಥ್ ಕೊಟ್ಟಿದ್ದ ಅನ್ನೋ ಆರೋಪ ಇತ್ತು. ಮಂಜುನಾಥನೇ ಈ ಕೃತ್ಯ ಎಸಗಿದ್ದಾನೆಂದು ಬಲವಂತವಾಗಿ ಶಿವಣ್ಣನಿಂದ ಹೇಳಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಆತನ ಸ್ನೇಹಿತ ಈ ಕೆಲಸಕ್ಕೆ ಒಪ್ಪದ ಕಾರಣ 3rd ಡಿಗ್ರಿ ಹಿಂಸೆ ಕೊಡಲಾಗಿದೆ ಅನ್ನೋ ಆರೋಪ. ಮಂಜುನಾಥ್ ಈ ಹಿಂದೆ ಗ್ರಾಮದ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿದ್ರು. ಆಗ ದಲಿತ ಮುಖಂಡರು ಸೇರಿ ಅವನಿಗೆ 60,000 ರೂಪಾಯಿ ದಂಡ ಹಾಕಿದ್ರು. ದಂಡದ ಹಣ ಕಟ್ಟಲು ತನ್ನ ಬೈಕ್ ಅಡವಿಟ್ಟಿದ್ದ ಮಂಜುನಾಥ ಇದೇ ಕೋಪಕ್ಕೆ ಅಂಬೇಡ್ಕರ್ ಬ್ಯಾನರ್ ಹರಿದು ಬುದ್ಧನ ಪುತ್ಥಳಿ ಹಾನಿಗೊಳಿಸಿದ್ದಾನೆಂದು ಪೊಲೀಸರು ಹೇಳಿಕೆ. ವಾಲ್ಮೀಕಿ ಸಮುದಾಯ ಪೊಲೀಸರು ಅಮಾಯಕನನ್ನ ಕೇಸ್ನಲ್ಲಿ ಫಿಟ್ ಮಾಡಿದ್ದಾರೆಂದು ಪ್ರತಿಭಟಿಸಿದ್ದು, ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕೆಂದು ಆಗ್ರಹ. ಚೆನ್ನಾಗಿದೆ. ದಲಿತ ಮುಖಂಡರು ಇವನಿಗೆ ಉಪದ್ರವಿಸಿದ್ರು ಅನ್ನುವ ಕಾರಣಕ್ಕೆ ಅಂಬೇಡ್ಕರ್ ಮತ್ತು ಬುದ್ಧನ ಪುತ್ಥಳಿಯನ್ನ ಹಾಳುಗೆಡವಿದ್ದ ಈ ದುಷ್ಕರ್ಮಿ ಕಪ್ಪೆ ಒಂದು ಮೂತ್ರ ವಿಸರ್ಜನೆ ಮಾಡ್ತು. ಆ ಕಪ್ಪೆ ಬಾವಿಗೆ ಹಾರಿದ ಕೂಡಲೇ ನೀವೇನು ಬಾವಿಗೆ ಹಾರೋದಕ್ಕೆ ಹೋಗ್ತೀರಾ? ಸಂವಿಧಾನ ಪಿತ, ಸಂವಿಧಾನದ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಅಗೌರವ ಸಲ್ಲಿಸುವಂತಹ ನಿಜಕ್ಕೂ ಅಕ್ಷಮ್ಯ ಅಪರಾಧ. ಈ ಪ್ರಕರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಸಂಬಂಧಪಟ್ಟಂತಹ ಆರೋಪಿಯನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಆದರೆ ಆರೋಪಿಯ ವಿಚಾರದಲ್ಲೂ ಕೂಡ ಒಂದಷ್ಟು ಗೊಂದಲಗಳಿತ್ತು. ಅಸಲಿ ಆರೋಪಿ ಆತನಾಗಿರಲಿಲ್ಲ, ಯಾವುದೋ ಆರೋಪಿಯನ್ನು ತಂದು ನೀವು ತೋರಿಸ್ತಾ ಇದ್ದೀರಿ. ಈ ಬಗ್ಗೆ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ನವೆಂಬರ್ 4ರಂದು ಮಾಹಿತಿ ಕೊಟ್ಟಿದ್ರು. ರಾತ್ರಿಯಲ್ಲಿ ಕುಡಿದು ಬರುತ್ತಿದ್ದ ಮಂಜುನಾಥನೇ ಈ ಕೃತ್ಯ ಎಂದಿದ್ದ ಪೊಲೀಸರು. ಮಂಜು ಜೊತೆ ಅವನ ಸ್ನೇಹಿತ ಶಿವಣ್ಣನು ಕೂಡ ಸಾಥ್ ಕೊಟ್ಟಿದ್ದ ಎಂದು ಹೇಳಲಾಗ್ತಿದೆ. ಮಂಜುನಾಥನೇ ಈ ಕೃತ್ಯ ಎಸಗಿದ್ದಾನೆಂದು ಬಲವಂತವಾಗಿ ಶಿವಣ್ಣನಿಂದ ಹೇಳಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಆತನ ಸ್ನೇಹಿತ ಈ ಕೆಲಸಕ್ಕೆ ಒಪ್ಪದ ಕಾರಣ 3rd ಡಿಗ್ರಿ ಹಿಂಸೆ ನೀಡಲಾಗಿದೆ ಎಂದು ಆರೋಪ. ಮಂಜುನಾಥ್ ಈ ಹಿಂದೆ ಗ್ರಾಮದ ಮಹಿಳೆಗೆ ಚಪ್ಪಲಿಯಿಂದ ಹೊಡೆದಿದ್ದನಂತೆ. ಆಗ ದಲಿತ ಮುಖಂಡರು ಸೇರಿ ಅವನಿಗೆ 60,000 ರೂಪಾಯಿಯನ್ನ ದಂಡವಾಗಿ ವಿಧಿಸಿದ್ರಂತೆ. ದಂಡದ ಹಣ ಕಟ್ಟಲು ತನ್ನ ಬೈಕ್ ಅಡವಿಟ್ಟಿದ್ದ ಮಂಜುನಾಥ್ ಇದೇ ಕೋಪಕ್ಕೆ ಅಂಬೇಡ್ಕರ್ ಬ್ಯಾನರ್ ಹರಿದು ಬುದ್ಧನ ಪುತ್ಥಳಿ ಹಾನಿಗೊಳಿಸಿದ್ದಾನೆ ಎಂದು ಹೇಳಲಾಗುತ್ತಿದೆ. ವಾಲ್ಮೀಕಿ ಸಮುದಾಯ ಪೊಲೀಸರು ಅಮಾಯಕನನ್ನ ಕೇಸ್ನಲ್ಲಿ ಫಿಟ್ ಮಾಡಿದ್ದಾರೆ ಅನ್ನೋ ಆರೋಪವೂ ಕೂಡ ಇದೆ. ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ನಡೆಸಬೇಕೆಂದು ಆಗ್ರಹವೂ ಕೂಡ ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.